ಒಂದ್ಸತಿ ಒಬ್ಬ ವ್ಯಕ್ತಿ ಸ್ಪೀಕರ್ ಆಗಿ ಹೋದ್ಮೇಲೆ ಅವರು ಸಮಾಜದ ವಿಚಾರಗಳಿಗೆ ಸ್ಪಂದಿಸಬಹುದೇ ಹೊತ್ತು ರಾಜಕೀಯ ಪಕ್ಷಗಳ ವೇದಿಕೆಗಳಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಬಿಜೆಪಿಯವರು ಈ ಸಾಂವಿಧಾನಿಕ ಶಿಷ್ಟಾಚಾರವನ್ನು ಅನುಸರಿಸೋದನ್ನು ಬಿಜೆಪಿಯವರು ಕಲಿಬೇಕು. ಒಬ್ಬನ ಖಾಸಗಿ ಬದುಕನ್ನು ಇಟ್ಕೊಂಡು ರಿವರ್ಸ್ ಜಹಾದಿಗೆ ಒಳಗಾಗಿದ್ದು ಅಂತ ಹೇಳ್ತಕ್ಕಂಥ ಹರೀಶ್ ಪುಂಜನಿಗೆ ಮೆದುಳು ನೆಟ್ಟಗಿದೆಯಾ ಅನ್ನೋದನ್ನು ಅವರು ಪ್ರಶ್ನೆ ಮಾಡಬೇಕು. ಪೇಜಾವರ ಸ್ವಾಮಿಗಳು ಹಿಂದೂ ಸಮಾಜದ ಎಲ್ಲರಿಗೂ ಗುರುಗಳೋ ಅಥವಾ ಬಿಜೆಪಿ ಪಕ್ಷಕ್ಕೆ ಮಾತ್ರ ಅವರು ಗುರುಗಳೋ ಅನ್ನೋದನ್ನು ಅವರು ನಿರ್ಧಾರ ಮಾಡಬೇಕು. ಸ್ಪೀಕರ್ ಅಂತ ಹೇಳಿದ್ರೆ ಇಟ್ ಈಸ್ ಎ ನಾನ್ ಪೊಲಿಟಿಕಲ್ ಪೋಸ್ಟ್ ಇದ್ದ ಹಾಗೆ. ಒಂದ್ಸತಿ ಒಬ್ಬ ವ್ಯಕ್ತಿ ಸ್ಪೀಕರ್ ಆಗಿ ಹೋದ್ಮೇಲೆ ಅವರು ಸಮಾಜದ ವಿಚಾರಗಳಿಗೆ ಸ್ಪಂದಿಸಬಹುದೇ ಹೊತ್ತು ರಾಜಕೀಯ ಪಕ್ಷಗಳ ವೇದಿಕೆಗಳಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಇವತ್ತು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಸನ್ಮಾನ್ಯ UT ಖಾದರ್ ಅವರು ಒಬ್ಬರು ನ್ಯಾಯವಾದಿಯ ಕೆಲಸ ಮಾಡಿದವರು, ಅವರು ತಂದೆ MLA ಆಗಿದ್ದವರು, ಇವರು ಹಲವಾರು ಅವಧಿಗಳಿಗೆ MLA ಆದವರು, ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದವರು, ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅಂತ ಹೆಸರನ್ನು ಪಡೆದವರು, ಎಲ್ಲರೂ ಸೇರಿ ಅವರನ್ನು ಕರ್ನಾಟಕ ವಿಧಾನಸಭೆಯ ಸ್ಪೀಕರನ್ನಾಗಿ ಮಾಡಿದ್ದಾರೆ. ಅಂಥವರ ಮೇಲೆ ಅಸಂಬದ್ಧವಾದ ಶಬ್ದಗಳಿಂದ ಬಿಜೆಪಿ ಏನು ಟೀಕೆಯನ್ನು ಮಾಡ್ತಾ ಇದೆ. ಬಿಜೆಪಿಯವರು ಈ ಸಾಂವಿಧಾನಿಕ ಶಿಷ್ಟಾಚಾರವನ್ನು ಅನುಸರಿಸೋದನ್ನು ಬಿಜೆಪಿಯವರು ಕಲಿಬೇಕು ಅನ್ನೋದನ್ನು ನಾನು ಆಗ್ರಹಿಸ್ತಾ, ಅದೇ ರೀತಿಯಾಗಿ ಬೆಳ್ತಂಗಡಿಯ ಶಾಸಕರಾದಂಥ ಶ್ರೀ ಹರೀಶ್ ಪೂಂಜಾ ಅವರು, ಅಲ್ಲಿಯ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ನಾಯಕರು, ನಮ್ಮ KPCC ಮಾಜಿ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವ್ರ ಮೇಲೆ ಅವರು ರಿವರ್ಸ್ ಜಹಾದಿಗೆ ಒಳಗಾದವರು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಏನು ಇದರ ಅರ್ಥ? ದಿನೇಶ್ ಗುಂಡೂರಾವ್ ಅವರು ಪ್ರೀತಿಸಿ ಪರಸ್ಪರ ಎರಡು ಕುಟುಂಬಗಳನ್ನು ಒಪ್ಪಿ ಅಂತರ್ಧರ್ಮೀಯ ವಿವಾಹವನ್ನಾಗಿದ್ದಾರೆ. ಅದು ಅವರ ಖಾಸಗಿಯಾದಂಥ ಬದುಕು. ದಿನೇಶ್ ಗುಂಡೂರಾವ್ ಆಗಿದ್ದಾರೆ, ಅವ್ರ ಪತ್ನಿಯಾಗಿ ಅವರ ರೀತಿ ರಿವಾಜುಗಳನ್ನು ಬದುಕ್ತಾ ಇದ್ದಾರೆ. ಒಬ್ಬನ ಖಾಸಗಿ ಬದುಕನ್ನು ಇಟ್ಕೊಂಡು ರಿವರ್ಸ್ ಜಹಾದಿಗೆ ಒಳಗಾಗಿದ್ದು ಅಂತ ಹೇಳ್ತಕ್ಕಂಥ ಹರೀಶ್ ಪುಂಜನಿಗೆ ಮೆದುಳು ನೆಟ್ಟಗಿದೆಯಾ ಅನ್ನೋದನ್ನು ಅವರು ಪ್ರಶ್ನೆ ಮಾಡಬೇಕು. ಅದೇ ರೀತಿಯಾಗಿ ಮೊನ್ನೆ ತೆಕ್ಕಾರು ಅಂತಕ್ಕಂಥ ಪ್ರದೇಶದಲ್ಲಿ ಒಂದು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿಂತ್ಕೊಂಡು ಕೋಮು ಪ್ರಚೋದನಿಕವಾದಂಥ ಮಾತುಗಳನ್ನಾಡಿ ಅವ್ರ ಮೇಲೆ ಕೇಸ್ ದಾಖಲಾಗಿದೆ. ಇವತ್ತು ನಿನ್ನೆ ದಿನ ದೇವಸ್ಥಾನದ ಆಡಳಿತ ಸಮಿತಿಯವರು ಸ್ಪಷ್ಟ ಮಾಡಿದ್ದಾರೆ, ಆ ದೇವಸ್ಥಾನದ ಜಾತ್ರೆ ಬಯಲಿಗೆ ಜಾಗವನ್ನು ಯಾರು ಮಾಲೀಕರಾಗಿದ್ದಂಥ ಮುಸಲ್ಮಾನರು ಜಾಗವನ್ನು ಕೊಟ್ಟಿದ್ದಾರೆ. ನಾವು ಈ ಊರಲ್ಲಿ ಸೌಹಾರ್ದತೆಯಿಂದ ಬದುಕ್ತಾ ಇದ್ದೀವಿ, ಇವರು ಯಾಕೆ ಈ ರೀತಿಯಾದಂಥ ಮಾತುಗಳನ್ನು ಆಡಿದ್ದಾರೆ ಅಂತ. ಅವರಿಗೆ ಜನಪರವಾದಂಥ ಕೆಲಸ ಮಾಡ್ತಕ್ಕಂಥ ಹೊಣೆಗಾರಿಕೆ ಇಲ್ಲ. ಅವರುಗಳಿಗಿಂತ ಕೋಮು ಪ್ರಚೋದಿತವಾದಂಥ ಮಾತುಗಳನ್ನು ಆಡಬೇಕು. ಈ ಮಾತುಗಳ ಮುಖೇನ ರಾಜಕಾರಣ ಮಾಡಬೇಕು ಅಂತೇಳಿ ಅದೇನೋ ಹೇಳ್ತಾರೆ, 100 ಕೇಸ್ ಆದರೂ ನಾನು ಬೆದರೋದಿಲ್ಲ ಅಂತ. ಮಾನ ಮರ್ಯಾದೆ ವಿವೇಕ ಅಂತ ಇದ್ದರೆ ಜನಪರವಾದಂಥ ವಿಚಾರಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥ ಪ್ರಯತ್ನವನ್ನು ಹರೀಶ್ ಪೂಂಜಾ ಅವರು ಮಾಡಬೇಕಾಗ್ತದೆ. ಅದಿಲ್ಲದೆ ಹರೀಶ್ ಪೂಂಜಾ ಅವರು ಸ್ಪೀಕರ್ ಸ್ಥಾನದ ಮೇಲೆ, ಬಿಜೆಪಿಯವರು ಸ್ಪೀಕರ್ ಅವ್ರ ಮೇಲೆ ಅಗೌರವಯುತವಾದಂಥ ಮಾತುಗಳನ್ನು ಆಡ್ತಕ್ಕಂಥದ್ದನ್ನು ಪಕ್ಷ ತೀವ್ರವಾದ ಶಬ್ದಗಳಲ್ಲಿ ಖಂಡಿಸ್ತೀವಿ. ಅದಾದಮೇಲೆ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ಮಂಜುನಾಥ್ ಭಂಡಾರಿಯವರು ನಿನ್ನೆ ಪ್ರೆಸ್ ಮೀಟನ್ನು ಮಾಡಿ ತುಂಬ ಸ್ಪಷ್ಟವಾಗಿ ಮಂಗಳೂರಿನಲ್ಲಿ ಹೇಳಿದ್ದಾರೆ. ಒಂದು, ಯಾರ್ಯಾರು ಏನೇನು ಕೆಲಸವನ್ನು ಮಾಡಬೇಕೋ ಅದನ್ನು ಮಾಡಲಿಕ್ಕೆ ಅವರು ಸೀಮಿತರಾಗಬೇಕು. ಪೇಜಾವರ ಸ್ವಾಮಿಗಳು ಹಿಂದೂ ಸಮಾಜದ ಎಲ್ಲರಿಗೂ ಗುರುಗಳೋ ಅಥವಾ ಬಿಜೆಪಿ ಪಕ್ಷಕ್ಕೆ ಮಾತ್ರ ಅವರು ಗುರುಗಳೋ ಅನ್ನೋದನ್ನು ಅವರು ನಿರ್ಧಾರ ಮಾಡಬೇಕು. ಅವರಿಗೆ ಪೇಜಾವರ ಸ್ವಾಮಿಗಳಿಗೆ ಒಂದು ವೇಳೆ ರಾಜಕಾರಣವನ್ನು ಮಾಡಬೇಕು ಅಂತ ಆಸೆ ಇದ್ದರೆ ನಮ್ದು ಏನೂ ತಕರಾರಿಲ್ಲ, ಅವರು ಒಂದು ರಾಜಕೀಯ ಪಕ್ಷದ ಸದಸ್ಯರಾಗಿ ಅವ್ರು ಬೇಕಾದ್ರೆ ಚುನಾವಣೆಯನ್ನು ನಿಂತ್ಕೊಳ್ಳಿ. ಇಲ್ಲ ಅಂತಂದರೆ ಉಡುಪಿಯ ಅಷ್ಟಮಠಗಳಿವೆ, ಅಷ್ಟಮಠಗಳಲ್ಲಿ ಆಲ್ಮೋಸ್ಟ್ 7 ಮಠಗಳು ಯಾವ ರಗಳೆಗೆ ಹೋಗ್ತಾ ಇಲ್ಲ. ಒಡೆದಾಡ್ತಕ್ಕಂಥ ರಾಜಕಾರಣವನ್ನು ಮಾಡ್ತಾ ಇರೋದು ಯಾರು? ಪೇಜಾವರ ಸ್ವಾಮಿಗಳು ಮಾತ್ರ. ಉಳಿದ ಸ್ವಾಮಿಗಳು ಆ ರೀತಿ ಮಾಡ್ತಾ ಇಲ್ಲ. ಈಗ ಪೇಟದಲ್ಲಿ ಸುಗುಣೇಂದ್ರ ತೀರ್ಥ ಮಹಾಸ್ವಾಮಿಗಳಿದ್ದಾರೆ, ಅವರು ವಿದೇಶ ಪ್ರವಾಸಕ್ಕೆ ಹೋದರು ಅನ್ನೋ ಕಾರಣಕ್ಕಾಗಿ ಇದೇ ಪೇಜಾವರ ಸ್ವಾಮಿಗಳು ಅವ್ರ ವಿರುದ್ಧ ಸಂಚನ್ನು ರೂಪಿಸಿ ಅವರಿಗೆ ಪರ್ಯಾಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೇ ಇರ್ತಕ್ಕಂಥ ಪೇಜಾವರ ಸ್ವಾಮಿಗಳು ಯಾವ ಹಿಂದೂ ಸಮಾಜದ ಬಗ್ಗೆ ಮಾತಾಡ್ತಿದ್ದಾರೆ? ಸುಗುಣೇಂದ್ರ ತೀರ್ಥ ಸ್ವಾಮಿಗಳು ಹಿಂದೂ ಸಮಾಜಕ್ಕೆ ಸೇರಿದವರಲ್ವಾ? ಪುತ್ತಿಗೆ ಮಠದ ಸ್ವಾಮೀಜಿಗಳು ಹಿಂದೂ ಸಮಾಜಕ್ಕೆ ಸೇರಿದವರಲ್ವಾ? ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥವ್ರು ಯಾಕೆ ಪುತ್ತಿಗೆ ಮಠದ ಸ್ವಾಮಿಗಳ ಪರ್ಯಾಯಕ್ಕೆ ವಿರೋಧವನ್ನು ಮಾಡಿದ್ರು? ಅವರು ಪುತ್ತಿಗೆ ಮಠದ ಸ್ವಾಮಿಗಳು ವಿದೇಶಕ್ಕೆ ಹೋಗಿದ್ದು ಗೀತ ಪ್ರವಚನ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕಾಗಿ. ಆ ರೀತಿ
ರೀತಿ ವಿದೇಶಕ್ಕೆ ಹೋಗಿದ್ದು ಇವರಿಗೆ ಯಾಕೆ ಕಣ್ಣು ಕೆಂಪು ಆಗಬೇಕು? ಅವರಿಗೆ ಸಾಂವಿಧಾನಿಕ ಹಕ್ಕಿಲ್ವಾ? ಇಂತಹ ವಿಚಾರಗಳಲ್ಲಿ ನಿನ್ನೆ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಕೃಷ್ಣ ಈ ಅಷ್ಟಮಠಗಳಿಗೆ ಮೂಲದೇವರು. ಕೃಷ್ಣನ ಕಾರುಣ್ಯ ಪೇಜಾವರ ಸ್ವಾಮೀಜಿಗಳಿಗೆ ಅರ್ಥ ಆಗಿದೆಯೋ ಇಲ್ಲೋ ಅನ್ನೋದನ್ನು ಅವರು ಸ್ಪಷ್ಟಪಡಿಸಬೇಕು. ಕಾಂಗ್ರೆಸ್ ಪಕ್ಷ ಕೃಷ್ಣನ ಕಾರುಣ್ಯದ ವಿಚಾರಗಳನ್ನು ಇಟ್ಕೊಂಡು ಮಾತಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ವಸುದೈವ ಕುಟುಂಬಕಂ ಎನ್ನುವ ವಿಚಾರದ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿದೆ. ಇಂಥ ಹೊತ್ತಿನಲ್ಲಿ ಈ ರೀತಿಯಾದ ಅವಿವೇಕದ ಮಾತುಗಳನ್ನು ಆಡಬಾರದು ಅನ್ನೋ ಸಂಗತಿಗಳನ್ನು ಹೇಳ್ತಾರೆ. ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜು ಶೃಂಗೇರಿ 2025-26ನೇ ಸಾಲಿನ PUC ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಅತ್ಯುತ್ತಮ ಕ್ಯಾಂಪಸ್, ಸುಸಜ್ಜಿತ ಹಾಸ್ಟೆಲ್, ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ, JEE, ನೀಟ್, KCET ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ BGS ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜು ಶೃಂಗೇರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6308956542 8431600937. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.